ಈ ಊರ ಹೆಸರು ಬಂದು ಭಿಕ್ಷಾಲಯ ಅಂತ ಕರೀತೇವೆ. ಹಳೆ ಹೆಸರು ಭಿಕ್ಷಾಲಯ, ಇವಾಗಿನ ಹೆಸರು ಬಂದು ಭಿಕ್ಷಾಲಯ ಅಂತ ಆಗಿದೆ. ನೀವೆಲ್ಲ ಮಂತ್ರಾಲಯಕ್ಕೆ ಹೋಗುವಂದ್ರ ಎಲ್ಲಾರು. ಮಂತ್ರಾಲಯದ ಹಳೆ ಹೆಸರು ಮಾಂಚಾಲಯ, ಇವಾಗಿನ ಹೆಸರು ಬಂದು ಮಂತ್ರಾಲಯ ಅಂತ ಆಗಿದೆ. ನೀವೆಲ್ಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮಂತ್ರ ಕೇಳಿದಿರಲ್ವಾ? ಆ ಮಂತ್ರ ಶುರುವಾಗಿದಂತಹ ಸ್ಥಳ ಇದು. ಆ ಮಂತ್ರ ಬರೆದಿದ್ದು ಮಹಾನುಭಾವರೇ ಅಪ್ಪಣ್ಣಾಚಾರ್ ಅವರು. ಅಪ್ಪಣ್ಣಾಚಾರ್ ಅವರು ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು. ಅವರು ಹುಟ್ಟಿದಂತಹ ಸ್ಥಳ ಇದು. ಇದೇ ಊರಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಅವರು ಬೃಂದಾವನ ಪ್ರವೇಶ ಹಾಕಿನ ಮುಂಚೆ 13 ವರ್ಷ ಕಾಲ ರಾಯರು ಇದೇ ಕ್ಷೇತ್ರದಲ್ಲಿ ಇದ್ದಿದ್ದು. ಅವರ ಶಿಷ್ಯರ ಅಪ್ಪಣ್ಣಾಚಾರ್ ಅವರ ಜೊತೆಗೆ ಅವರಲ್ಲಿ ಇರೋ ಕಾಲದಲ್ಲಿ ನಿಮಗೆ ಎದುರುಗಡೆ ಬೃಂದಾವನ ಕಾಣಿಸ್ತಿದ್ದಾನೆ ಎಲ್ಲರಿಗೂ. ಇದೇ ಸ್ಥಳದಲ್ಲಿ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಒಂದಲ್ಲ ಎರಡಲ್ಲ 13 ವರ್ಷ ಕಾಲ ಅಂದ್ರೆ 13 ಇಯರ್ಸ್ ರಾಯರು ಇಲ್ಲಿ ಜಪ ತಪ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ ಇದು. ರಾಯರು ಜಪ ಮಾಡ್ತಿರುವಂತಹ ತಪಸ್ಸು ಮಾಡ್ತಿರುವಂತಹ ಕಟ್ಟೆ ಇದು. ಪ್ಲೇಸ್ ಆಫ್ ಮೆಡಿಟೇಷನ್ ಪ್ಲೇಸ್. ರಾಘವೇಂದ್ರ ಸ್ವಾಮಿಗಳವರ 13 ವರ್ಷ ಇರೋ ಕಾಲದಲ್ಲಿ ಅವರಿಗೆ ಪ್ರತಿನಿತ್ಯ ಅವರಿಗೆ ಊಟ ಮಾಡುವ ಅಂದ್ರೆ ಭೋಜನ ಮಾಡುವ ಸಮಯದಲ್ಲಿ ಅವರಿಗೆ ತುಂಬಾ ಇಷ್ಟವಾದ ಪದಾರ್ಥ, ಅವರ ಫೇವರೇಟ್ ಪದಾರ್ಥ ಬಂದು ಕಡ್ಲೆ ಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡುಬು ಅಂತ ಬರ್ತದೆ. ಮಸ್ತಿ ಕಡುಬು ಅಂದ್ರೆ ನೀವು ಗಣೇಶ ಚತುರ್ಥಿ ಬಂದಾಗ ಹಬ್ಬದಲ್ಲಿ ದೇವರ ನೈವೇದ್ಯಕ್ಕಾಗಿ ಊರಣದ ಕಡುಬು ಅಂತ ಮಾಡ್ತೀರಿ. ಅದು ರಾಯರಿಗೆ ತುಂಬಾ ಇಷ್ಟವಾದ ಪದಾರ್ಥ. ಇವಾಗೂ ನೀವು ನೋಡಬಹುದು ರಾಘವೇಂದ್ರ ಸ್ವಾಮಿಗಳವರಿಗೆ ಬಳಸ್ತಿರುವಂತಹ ವರಳ ಕಲ್ಲು ರೂಪುಗೊಂಡು ಇವಾಗೂ ಇದೆ. ನೀವೆಲ್ಲ ಮೆಟ್ಟಿಳಿದು ಬಂದ್ರಲ್ವಾ, ಅದು ಪಕ್ಕದಲ್ಲಿ ಇದೆ. ರಾಯರಿಗೆ ಬಳಸ್ತಿರುವಂತಹ ವರಳ ಕಲ್ಲು ಅಂತ ಹೋಗ್ತಾ ನೋಡ್ಕೊಂಡು ಹೋಗಿ. ರಾಘವೇಂದ್ರ ಸ್ವಾಮಿಗಳವರು ಈ ಕ್ಷೇತ್ರದಲ್ಲಿ ಇರಬೇಕಾದ್ರೆ ಅವರ ವಿಶ್ರಾಂತಿ ಪಡಿತಿರುವಂತಹ, ಅವರ ಮಲ್ಕೊಂಡಿರುವಂತಹ ಜಾಗ ಇವಾಗೂ ನೀವು ನೋಡಬಹುದು. ಆಂದಿವೆ ಅಪ್ಪಣ್ಣಾಚಾರ್ ಅವರ ಮನಿ ಅಂತ ಬರ್ತದೆ. ರಾಯರ ಮಲ್ಕೊಂಡಿರುವಂತಹ ಸ್ಥಳ ಇದೆ. ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿಂದ ಅವರ ಸರಸ್ವತಿ ದೇವಿ ಸ್ವಪ್ನ ಪ್ರಕಾರ ಅವರ ಶಿಷ್ಯರಿಗೆ ಅಪ್ಪಣ್ಣಾಚಾರ್ಯಗೆ ಗೊತ್ತಾಗ್ಲಾರ್ದ ಮಂತ್ರಾಲಯಕ್ಕೆ ಹೋಗ್ಬಿಡ್ತಾರೆ. ಬೃಂದಾವನ ಪ್ರವೇಶ ಆಗ್ಲಿಕ್ಕೆ ಮಂಚಾಲಮ್ಮ ಸನ್ನಿಧಿ ಪಕ್ಕದಲ್ಲಿ ಅಪ್ಪಣ್ಣಾಚಾರ್ಯಗೆ ಗೊತ್ತಾದ ಮೇಲೆ ಇಲ್ಲ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನವನ್ನು ನಿಲ್ಲಿಸಬೇಕು, ಅಡ್ಡಿ ಹಾಕಬೇಕು ಅಂತ ಬಹುಶಃ ನೀವೆಲ್ಲ ಟಿವಿಸ್ ಅಲ್ಲಿ ನೋಡಿರ್ಬೋದು ಅನ್ಕೊಂತಾನೆ. ಅವರಿಗೆ ಬಿಚ್ಚಾಲೆಯಿಂದ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಅವರಿಗೆ ತುಂಗಾಭದ್ರಾ ನದಿನೇ ಮಂತ್ರಾಲಯ ತನಕ ದಾರಿ ಕೊಟ್ಟು ಕರ್ಕೊಂಡು ಹೋಗಿದಂತಹ ನದಿ. ಆ ನದಿ ಇದೇ ತುಂಗಾಭದ್ರಾ ನದಿ. ಇಲ್ಲಿಂದ ಮಂತ್ರಾಲಯ ತನಕ ಇದೇ ನದಿ ಅವರಿಗೆ ದಾರಿ ಕೊಡ್ತದೆ. ಹೇಗೆ ಕೊಡ್ತು ಅಂದ್ರೆ, ನೀವು ಅವಾಗಿನ ಕಾಲದಲ್ಲಿ ಇಲ್ಲಿಂದ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದ್ರೆ ಬಸ್ ಇಲ್ಲ, ಗಾಡಿ ಇಲ್ಲ, ಆಟೋ ಇಲ್ಲ. ಈ ನದಿ ಹೇಗೆ ಹೋಗುತ್ತಾ ಹಾಗೆ ಮಂತ್ರಾಲಯ ಬರ್ತದೆ. ಅವ್ರೇನ್ ಮಾಡ್ತಾರಂದ್ರೆ ಇಂಥ ಮಡಿ ವಸ್ತ್ರವನ್ನು ಈ ಹರಿಯೋ ನದಿಯಲ್ಲಿ ಹಾಕಿ ರಾಯರನ್ನ ಪ್ರಾರ್ಥನೆ ಮಾಡಿಕೊಂಡು ಕಣ್ಣೀರು ಹಾಕೊಂಡು ರಾಘವೇಂದ್ರ ಸ್ವಾಮಿಗಳವರ ಹೆಸರು ಮೇಲೆ ಮಂತ್ರ ಮಾಡಿಬಿಡ್ತಾರೆ. ಪೆನ್ ಇಲ್ಲದನೆ, ಪೇಪರ್ ಇಲ್ಲದನೆ. ಅದೇ ಮಂತ್ರನೇ ಈ ಶ್ರೀಪೂರ್ಣ ಬೋಧ ಗುರುತೀರ್ಥ ವಯೋದ್ಧಿಪಾರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಅಂತ ಆ ರಾಯರ ಹೆಸರ ಮೇಲೆ ಮಂತ್ರ ಹೇಳಿ ಕಣ್ಣೀರು ಹಾಕೊಂಡು ರಾಯರನ್ನ ಪ್ರಾರ್ಥನೆ ಮಾಡಿಕೊಂಡು ಈ ಭಯಂಕರ ಹರಿಯೋ ನದಿಯಲ್ಲಿ ಕಾಲಿಡ್ತಾರಷ್ಟೇ. ಈ ನದಿಯಲ್ಲಿ ಕಾಲಿಟ್ಟರೆ ಸಾಕು, ಇದೇ ತುಂಗಾಭದ್ರಾ ನದಿನೇ ಮಂತ್ರಾಲಯ ತನಕ ದಾರಿ ಕೊಟ್ಟು ಬಿಡ್ತದೆ. ಆದರೂ ಕೂಡ ಇಲ್ಲಿಂದ ಅವರು ಮಂತ್ರಾಲಯಕ್ಕೆ ಹೋಗಷ್ಟಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಕಂಪ್ಲೀಟ್ ಆಗಿ ಮುಗಿದೋಗಿರ್ತದೆ. ಆ ಬೃಂದಾವನ ನೋಡಿದ ತಕ್ಷಣ ಅವರ ಶಿಷ್ಯರಿಗೆ ಅಪ್ಪಣ್ಣಾಚಾರ್ ಅವರಿಗೆ ತಟ್ಕೊಳ್ಳಾರ್ದ ಬಾಯಲ್ಲಿ ಹೇಳೋ ಮಂತ್ರ ನಿಲ್ಲಿಸಿ ಅವರ ಜೋರು ಅಳಕೊಂತ ಕಿರುಚ್ಕೊಂತ ಮೂರ್ಛದಿಂದ ಬೃಂದಾವನ ಮುಂದುಗಡೆ ಮಂತ್ರಾಲಯದಲ್ಲಿ ಅವರು ಕೆಳಗಡೆ ಬಿದ್ದು ಬಿಡ್ತಾರೆ. ಅವರ ಬಿದ್ದು ತಕ್ಷಣ ಬೃಂದಾವನ ವೈಬ್ರೇಷನ್ ಆಗ್ತದೆ. ಬೃಂದಾವನ ಶೇಕ್ ಆಗಿ ಎಲಗಾಡಿ ಬೃಂದಾವನ ಒಳಗಿಂತಲೇ ಒಂದು ಧ್ವನಿ ಬರ್ತದೆ, ಸಾಕ್ಷಿ ಅಯಾಸ್ತೋತ್ರೈಹಿ ಅಂತ ಹೇಳಿ. ಬೃಂದಾವನ ಒಳಗಿಂದಲೇ ರಾಘವೇಂದ್ರ ಸ್ವಾಮಿಗಳವರು ಹೇಳ್ತಾರೆ, ನೀನು ಈ ವಯಸ್ಸಲ್ಲಿ ನನ್ನಕ್ಕೋಸ್ಕರವಾಗಿ ಮಂತ್ರಾಲಯ ತನಕ ಬರಬೇಡ. ನಾನು ನಿನ್ನ ಒಟ್ಟಿಗೆ ಬಿಚ್ಚಾಲೆಯಲ್ಲಿ ಇರಬೇಕಾದ್ರೆ ಅರ್ಲಿ ವೃಕ್ಷದ ಕೆಳಗಡೆ ನಾನು ತಪಸ್ಸು ಮಾಡ್ತಿರುವಂತಹ ಕಟ್ಟೆ ಇದೆ. ಆ ಕಟ್ಟೆ ಮಧ್ಯದಲ್ಲಿ ನೀನು ಪ್ರಥಮ ಏಕಶಿಲಾ ಬೃಂದಾವನ. ಏಕಶಿಲಾ ಅಂದ್ರೆ ಒಂದೇ ಶಿಲೆಯಲ್ಲಿ ನೀನು ಬೃಂದಾವನ ಸ್ಥಾಪನೆ ಮಾಡು, ಕಟ್ಟು. ನೀನು ಬರಬೇಡ, ನಿನ್ನಕ್ಕೋಸ್ಕರವಾಗಿ ನಾನೇ ಬಂದು ನಿನಗೆ ಅಲ್ಲೇ ದರ್ಶನ ಕೊಡ್ತೀನಿ ಅಂತ ರಾಘವೇಂದ್ರ ಸ್ವಾಮಿಗಳವರು ಹೇಳಿದಾಗ ಅವರು ಅದೇ ದುಃಖದಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳವರ ಜಪ ಮಾಡ್ತಿರುವಂತಹ ಸ್ಥಳದಲ್ಲೇ ಒಂದೇ ಶಿಲೆಯಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ್ರು. ರಾಘವೇಂದ್ರ ಸ್ವಾಮಿಗಳವರ ಅಪ್ಪಣ್ಣಾಚಾರ್ ಅವರಿಗೆ ಜ್ಯೋತಿ ರೂಪದಿಂದ ಇಲ್ಲಿ ದರ್ಶನ ಕೊಟ್ಟಿರುವಂತಹ ಫಸ್ಟ್ ಬೃಂದಾವನ. ಬೃಂದಾವನ ಚೆನ್ನಾಗಿ ಗಮನಿಸಿ ನೋಡಿ, ಒಂದೇ ಶಿಲೆ ಕಾಣಿಸ್ತದೆ. ಈ ತರ ನಿಮಗೆ ಬೃಂದಾವನ ಈ ಕ್ಷೇತ್ರದಲ್ಲಿ ಬಿಟ್ಟರೆ ನಿಮ್ಗೆ ಎಲ್ಲೂ ಸಿಗಲ್ಲ ನೋಡ್ಲಿಕ್ಕೆ. ಮಂತ್ರಾಲಯದಲ್ಲಿ ಇರೋ ಬೃಂದಾವನಕ್ಕೂ
ಇಲ್ಲಿ ಇರೋ ಬೃಂದಾವನಕ್ಕೆ ಏನು ವ್ಯತ್ಯಾಸ ಏನು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರು ಜೀವಂತವಾಗಿ ಕೂತಿದಂತಹ ಬೃಂದಾವನ ಮಂತ್ರಾಲಯದಲ್ಲಿ ಇರೋದು ಮೂಲ ಬೃಂದಾವನ ಅಂತ ಕರೀತಾರೆ. ಯಾರು ಜೀವ ಸಮಾಧಿ ಅಂತ ಕರಿಬಾರದು, ಮೂಲ ಬೃಂದಾವನ ಅಂತ ಕರಿಬೇಕು. ಆ ಮೂಲ ಬೃಂದಾವನ ಆದ್ಮೇಲೆ ಫಸ್ಟ್ ಆಗಿ ಬೃಂದಾವನ ಆಗಿದಂತಹ ಸ್ಥಳ ಕ್ಷೇತ್ರ ಇದು ಏಕಶಿಲಾ ಬೃಂದಾವನ. ನೀವು ಬಂದಿದಂತಹ ಈ ಸ್ಥಳ ಮಾಮೂಲಿ ಕ್ಷೇತ್ರ ಅಲ್ಲ. ಇವಾಗೂ ಸಹ ಬೆಳಿಗ್ಗೆ ಮುಂಜಾನೆ 4 ಮತ್ತೆ 4:15 ಸುಮಾರು ರಾಘವೇಂದ್ರ ಸ್ವಾಮಿಗಳವರು ಮತ್ತೆ ಅಪ್ಪಣ್ಣಾಚಾರ್ಯವರ ಬಂದು ಇವಾಗೂ ಅವರು ಸ್ನಾನ ಮಾಡಿ ಹೋಗ್ತಿರುವಂತಹ ಪ್ರತೀತಿ ಇದೆ. ಇವಾಗಿರೋರು ಬಂದ ಅಪ್ಪಣ್ಣಾಚಾರ್ಯವರ 6th ಜನರೇಷನ್ ಅಂತ ಕರೀತೇವೆ. 6th ಅಂದ್ರೆ 6ನೇ ಜನರೇಷನ್ ಅಂತ. ಈ ಮಠ ಎಲ್ಲ ನೋಡ್ಕೊಂಬೋದೆಲ್ಲ ನಾವೇ. ಇಲ್ಲಿ ಏನು ವಿಶೇಷ ವೈಶಿಷ್ಟ್ಯ ಏನು ಅಂದ್ರೆ ನೀವು ಚೆನ್ನಾಗಿ ಗಮನಿಸಿ ನೋಡಿ, ನೀವೆಲ್ಲಿ ನೋಡಿದ್ರು ನಾಗಪ್ಪ ಶಿಲೆಗಳ ಜಗ್ಗಿ ಕಾಣಿಸುತ್ತೆ. ಇದೆಲ್ಲ ನಾಗಲೋಕ ಅಂತ ಕರೆಯೋದು. ನಿಮ್ಮ ಕುಟುಂಬದಲ್ಲಿ ಯಾರಿಗೇನ ಆರೋಗ್ಯ ಸಮಸ್ಯೆ ಇತ್ತು ಅಂದ್ರೆ ಮಕ್ಕಳ ವಿದ್ಯಾಬುದ್ಧಿ, ಮಕ್ಕಳ ಎಜುಕೇಶನ್ ಪರವಾಗಿ, ಮಕ್ಕಳ ಜಾಬ್ ಆಗಲಿ, ಪ್ರಮೋಷನ್ ಆಗಲಿ, ಫೈನಾನ್ಸ್ ಆಗಲಿ, ಫೈನಾನ್ಸ್ ಟು ರಿಕವರಿ, ಕೋರ್ಟ್ ಕೇಸಸ್, ಸ್ಕಿನ್ ಡಿಸೀಸ್, ಚರ್ಮ ರೋಗ ಆಗಲಿ, ಮನೆಯಲ್ಲಿ, ಸಂಸಾರದಲ್ಲಿ, ಕುಟುಂಬದಲ್ಲಿ ನೆಮ್ಮದಿ, ಶಾಂತಿ ಈ ತರ ನಿಮ್ಮ ಮನಸ್ಸಲ್ಲಿ ಇತ್ತು ಅಂದ್ರೆ ಅದಕ್ಕೋಸ್ಕರವಾಗಿ ಭಾನುವಾರ ಇವತ್ತಿನ ದಿವಸ ನಿಮ್ಮ ಪರವಾಗಿ ಇಲ್ಲಿ ಹೋಮಗಳಾಗುತ್ತೆ. ಸುದರ್ಶನ ಹೋಮ, ನವಗ್ರಹ ಹೋಮ, ಧನ್ವಂತಿ ಹೋಮ, ಮೃತ್ಯುಂಜಯ ಹೋಮ, ಪೌಮಾನ ಹೋಮಗಳಾಗುತ್ತೆ. ಇವತ್ತು ಒಂದು ಹೋಮ ಆಯಿತು, ಮತ್ತೆ ನೆಕ್ಸ್ಟ್ ಭಾನುವಾರ ಇರ್ತದೆ. ಈ ಕ್ಷೇತ್ರದಲ್ಲಿ 1,000 ಅಂತ ಹಿಡಿದು 2,000 3,000 ಜನಕ್ಕೂ ಮೇಲೇನು ಬಂದಂತ ಭಕ್ತಾದಿಗಳ ಪರವಾಗಿ ನಾವಿಲ್ಲಿ ಅನ್ನದಾನ ಸೇವಾ, ದಾಸೋಹ ಸೇವೆ ಅಂತ ಮಾಡಿಸ್ತಾ ಇದ್ದೇವೆ. ಯಾರಿಗೂ ರಾಯರ ಪ್ರಸಾದ ಆಗಿಲ್ಲ, ಮೇಲೆ ಅನ್ನದಾನ ನಡೀತಾ ಇದೆ. ಎಲ್ಲ ರಾಯರ ಪ್ರಸಾದ ಮಾಡಿಕೊಂಡು ಹೋಗಿ ನಮ್ಮ ಕುಟುಂಬದ ಪರವಾಗಿ ನಾವು ರಾಯರ ಕ್ಷೇತ್ರದಲ್ಲಿ ಬಂದಾಗ ನಮ್ಮ ತಂದೆ ತಾಯಿ ಹೆಸರ ಮೇಲೆ, ನಮ್ಮ ಮಕ್ಕಳ ಹೆಸರ ಮೇಲೆ ಗುರು ರಾಯರ ಸೇವೆಗಳು ಮಾಡಿಸ್ಬೇಕು ಅಥವಾ ಅನ್ನದಾನ ಸೇವೆ ಮಾಡಿಸ್ಬೇಕು ಅಂತ ನಿಮ್ಮ ಮನಸ್ಸಿಗಿತ್ತು ಅಂದ್ರೆ ನಿಮ್ಮ ಹೆಸರು, ನಿಮ್ಮ ಗೋತ್ರ, ನಿಮ್ಮ ನಕ್ಷತ್ರ, ನಿಮಗೇನು ಬೇಡಿಕೆ ಇದನ್ನು ಸುಮ್ಮನೆ ದುಡ್ಡು ಕೊಟ್ಟು ಹೋಗೋದಲ್ಲ. ರಾಯರ ಹತ್ರ ನೀವು ಪ್ರೇಯರ್ ಮಾಡಿಕೊಂಡು, ಪ್ರಾರ್ಥನೆ ಮಾಡಿಕೊಂಡು, ಬೇಡಿಕೆ ಸಮೇತನು ಅಲ್ಲಿ ಕೊಟ್ಟು ಬರೆಸ್ಬೋದು. ಗುರು ರಾಯರ ಸೇವೆಗಳು ಅನ್ನದಾನ ಸೇವೆಗೆ ಹೋಗ್ತದೆ. ಏನೇನು ಸೇವೆಗಳಿರುತ್ತೆ ಅಂದ್ರೆ ಒಂದು ದಿವಸ ಅನ್ನದಾನ ಸೇವೆ ಅಂತ ಹಿಡಿದು ಲೈಫ್ ಟೈಮ್ ಅನ್ನದಾನ ತನಕ ಸೇವೆಗಳಿರ್ತವೆ. ಒಂದು ದಿವಸ ಅನ್ನದಾನ ಮಾಡಿಸ್ಬೇಕು ಅಂದ್ರೆ 508 508 ಕೊಟ್ಟರೆ ಒಂದು ದಿವಸ ಅನ್ನದಾನ ಆಗುತ್ತೆ. ಯಾವತ್ತಾಗತ್ತೆ? ರಾಯರ ವಾರ ಗುರುವಾರ ಆಗುತ್ತೆ. ನಿಮ್ಮ ಹೆಸರು, ನಿಮ್ಮ ಮಕ್ಕಳ ಹೆಸರು ಬೇಡಿಕೆ ಸಮೇತ ಕೊಟ್ಟು ಬರೆಸ್ಬೋದು. 108 ರೂಪಾಯಿ ಕೊಡ್ಬೋದು. 108 ರೂಪಾಯಿ ಕೊಟ್ಟರೆ ಅನ್ನದಾನಕ್ಕೆ ಹೋಗಲ್ಲ, ಪಂಚಾಮೃತ ಕ್ಷೀರಾಭಿಷೇಕಕ್ಕೆ ಮಾಡಿಸ್ಬೋದು. 1,008 ಅಥವಾ 1,508 ಮಾಡಿಸಿದ್ರೆ 1 ತಿಂಗಳ ಅನ್ನದಾನ ಆಗಿ ಯಾರಿಗೆ ಆರೋಗ್ಯ ಸಮಸ್ಯೆ ಇದೆನೋ ಅವರ ಹೆಸರ ಮೇಲೆ ಒಂದು ಆಯುಷ್ ಹೋಮ ಆಗತ್ತೆ. ನಿಮ್ಮ ಆರೋಗ್ಯ ಸಮಸ್ಯೆ ಇತ್ತಂದ್ರೆ ಒಂದು ಸಲ ಆರೋಗ್ಯ ಸೇವೆ ಮಾಡಿಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ. 2,008 ಅಥವಾ 2,508 1 ವರ್ಷ ಅನ್ನದಾನ ಆಗಿ ಇದು ಮಕ್ಕಳ ವಿದ್ಯಾಬುದ್ಧಿ, ಎಜುಕೇಶನ್ ಪರವಾಗಿ ರಾಯರ ಒರಿಜಿನಲ್ ಫೋಟೋ ಜೊತೆಗೆ ಮಂತ್ರ ಕೊಡ್ತಾರೆ. 1 ವರ್ಷ ಅನ್ನದಾನ ಸೇವೆ. 5,008 ಅಥವಾ 10,008 ಪರ್ಮನೆಂಟ್ ಅನ್ನದಾನ ಸೇವೆ ಆಗುತ್ತೆ. ಯಾರು ಕೊಳ್ಳೇಬೇಕು, ಬರೆಸಲೇಬೇಕು ಅಂತಿಲ್ಲ. ಕೊಡಬೇಕು ಅಂತ ನಿಮ್ಮ ಎದಕ್ಕೆ ಕೊಡಬೇಕು ಅಂತಂದ್ರೆ ಈ ಜಗತ್ತಲ್ಲಿ ಎಲ್ಲಕ್ಕಿಂತ ದೊಡ್ಡ ಧಾರಣೆ ಅನ್ನದಾನ ಅಂತ ಕರೀತೇವೆ. ರಾಯರ ಕ್ಷೇತ್ರದಲ್ಲಿ ಬಂದಾಗ ಯಾರು ಹಾಗೆ ಹೋಗ್ಬಾರ್ದು. ನಿಮ್ಮ ಮನಸ್ಸಲ್ಲಿ ಏನೇನು ಬೇಡಿಕೆ ನಾವು ರಾಯರ ಹತ್ರ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಬ್ಬರೊಬ್ಬರು ಬನ್ನಿ, ಎಲ್ಲರಿಗೂ ರಾಯರ ಪ್ರಸಾದ ಕೊಡ್ತಾರೆ. ಮಂತ್ರಾಕ್ಷತೆ ತಗೊಳ್ಳಿ. ನೀವು ಅನ್ನದಾನ ಸೇವೆಗಳು ಮಾಡಿಸ್ಬೇಕು ಅಂತ ನಿಮ್ಮ ಮನಸ್ಸಿಗಿತ್ತು ಅಂದ್ರೆ ಯಥಾನ ಶಕ್ತಿ ನಿಮ್ಮ ಹೆಸರು, ನಿಮ್ಮ ಮಕ್ಕಳ ಹೆಸರ ಮೇಲೆ ಕೊಟ್ಟು ಬರೆಸ್ಬೋದು. ರಸೀದಿ ಕೊಡ್ತಾರೆ, ಎಲ್ಲ ಒಳ್ಳೇದಾಗುತ್ತೆ.